ಹಂಗಾಗಿ ಹೊಲ ಜೊತೆಗೆ ಇನ್ನೊಂದು ಸ್ಪೆಷಲ್ ಇದೆ, ಏನಂದರೆ ಸ್ಮಶಾನ ಕೂಡ ಇಲ್ಲೇ ಇದೆ ಗುರು ಮೊಗ್ಲಲ್ಲಿ. ಅಲ್ಲಿರೋದು ಹಿಲ್ಸ್ ಆದರೆ ಇಲ್ಲಿರೋ ಸ್ಮಶಾನ ಇದೆ. ಯಾಕಂದರೆ ಹುಷಾರಾಗಿ ಬರ್ರಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ವೀವ್ಸ್ ಬೇಕು ಅಂದರೆ ಬರ್ಬೇಕು ನೀವು. ಯಾಕಂದರೆ ಅಷ್ಟು ಸಿಕ್ಕಕ್ಕೆ ನೋಡೋಕ್ಕೆ ಭಯ ಮನಸ್ಸಲ್ಲಿ, ಆದರೆ ಹಿಂದೆ ವೆದರ್ ಮಾತ್ರ ಸೈಕಾಗಿದೆ ನೋಡಿ. ಹೋಗೋಣ ನಡ್ರಿ. ಇಲ್ಲಿ ಅಕಸ್ಮಾತ್ ಕಾಲ್ ಜಾರ್ ಬಿದ್ರೆ ಏನಾಗ್ತದೆ ನನಗೂ ಗೊತ್ತಿಲ್ಲ, ನನಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಹೋಗಿ. ವೆಲ್ಕಮ್ ಬ್ಯಾಕ್ ಎಲ್ರು, ಹೇಗಿದ್ದೀರಾ ಗುರು? ನಾನಂದ್ರು ಸಖತ್ತಾಗಿದ್ದೀನಿ. ಅಯ್ಯೋ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬೆಂಗಳೂರಲ್ಲೇ ನೀವು ಅಕ್ಕಪಕ್ಕ ನೋಡಿದ್ರೆ ಸುಮಾರು ಪ್ಲೇಸ್ ಇದೆ ಗುರು. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಒಂದು ಪ್ಲೇಸಿಗೆ ಬಂದೀನಿ. ಅದು ಯಾವುದಂದರೆ ಸಾಗರ ಹಿಲ್ಸ್ ಅಂತ. ಏನಪ್ಪ ಇಲ್ಲಿ ಸಾಗರ ಹಿಲ್ಸು ಅಂತ ನಾನು ಹೇಳ್ತಿದ್ದೀನಿ ಅಂತಾನ? ಎಲ್ಲಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದರೆ ಸುತ್ತಮುತ್ತ ಅಂದರೆ 3 ಕಡೆನೂ ಬೆಟ್ಟ ಇರುತ್ತೆ, ಆ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತವಲ್ಲ, ಅದಕ್ಕೆ ಹಿಲ್ಸ್ ಅಂತಾರೆ ಇಲ್ಲಿ. ಹಂಗಾಗಿ ನಾನು ಇವತ್ತು ಬೆಂಗಳೂರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊಂಟಿರೋಂಥ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಹಿಲ್ಸ್ ಅಂತ. ಓಕೆ, ಅದು ಸಾಗರ ಹಿಲ್ಸ್ ಅಂತ. ಸಾಗರ ಹಿಲ್ಸ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಾವುದದು ಆಂಟಿ ಹಾಯ್ ಹಾಯ್ ಅಂತತೆ ನೋಡಿ. ಇಲ್ಲಿ ಗಾಡಿ ಎಲ್ಲ ನಿಂತಿದೆ, ವೆಹಿಕಲ್ಸ್ ಎಲ್ಲ ಇವಾಗ ಕಾಣಿಸೋದು ನಿಮಗೆ. ಗಾಡಿ ವೆಹಿಕಲ್ಸ್ ಏನು ಭಾಳ ಜನ ಬರ್ತಾರೆ ಇಲ್ಲಿಗೆ ಪ್ಲೇಸಿಗೆ. ಅಂದರೆ ಇಲ್ಲೆಲ್ಲ ಹೊಲ ಜಾಸ್ತಿ, ಈ ಕಡೆ ಎಲ್ಲ ಜಾಸ್ತಿ ಹೊಲ ಇದಾವಲ್ವಾ. ಹಂಗಾಗಿ ಹೊಲ ಜೊತೆಗೆ ಇನ್ನೊಂದು ಸ್ಪೆಷಲ್ ಇದೆ, ಏನಂದರೆ ಸ್ಮಶಾನ ಕೂಡ ಇಲ್ಲೇ ಇದೆ ಗುರು ಮೊಗ್ಲಲ್ಲಿ. ಅಲ್ಲಿರೋದು ಹಿಲ್ಸ್ ಆದರೆ ಇಲ್ಲಿರೋ ಸ್ಮಶಾನ ಇದೆ. ಅಕ್ಕಪಕ್ಕೆಲ್ಲ ಹೊಲ, ವೆಹಿಕಲ್ಸು, ಇಲ್ಲೇ ಗಾಡಿ ಬಿಡೋದು, ಹಿಂಗೆ ಹೋಗೋದು. ಈಗ ನಾನು ಹೆಂಗೆ ಹೋಗ್ಬೇಕು ದಾರಿನೇ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದರೆ ಮೇಲಿದೆ, ಹಿಂಗೆ ಬೆಟ್ಟ ಹತ್ತು ಹೋಗ್ಬೇಕಾ? ನಮಗೆ ಗೊತ್ತಲ್ಲ ಗುರು. ಅಡ್ದಾರಿ ಏನು ಇಲ್ಲಿಂದ ಜೂಟ್ ಆಗೋದು ಅಷ್ಟೇ. ಅಪ್ಪಪ್ಪಪ್ಪಪ್ಪಪ್ಪ ವೆಹಿಕಲ್ಸ್ ಇದ್ಲೆ ಹೆಂಗೆ ತಂದ್ರಪ್ಪ ಗೊತ್ತಿಲ್ಲ ಅವ್ರು ವೆಹಿಕಲ್ಸ್ನ. ಇವಾಗ ನಾನು ಹತ್ತಿದ್ದೀನಲ್ಲ, ಇದೆ ನಂದಿ ಹಿಲ್ಸು. ಇಲ್ಲಿಂದ ಪೂರ್ತಿ ಮೇಲೆ ಹತ್ತಬೇಕು. ಮೇಲೆ 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 ಹತ್ತಿ ಅಲ್ಲಿಂದ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸುತ್ತೆ ಅಂದರೆ ತೋರಿಸ್ಬೇಕಲ್ವ ನಿಮಗೆ. ಅಂದರೆ ಇಲ್ಲಿ ಭಾಳ ಜನ ಬರ್ತಾರೆ ಗಾಡಿ ಇದ್ದವರು. ಓನ್ ವೆಹಿಕಲಲ್ಲಿ ಬರ್ರಿ, ಸಖತ್ತಾಗಿರುತ್ತೆ. ಕಿಕ್ಕು ಮಾತ್ರ ಹೆವಿ ಕಿಕ್ಕು. ಇಲ್ಲಿ ನೋಡಿ, ಈ ಥರ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿದ್ದರೆ ಯಾಕೆ ಬರೋಕ್ಕಾಗಲ್ಲ, ಬರಲೇಬೇಕು. ಈ ಥರ ಹತ್ತಬೇಕು. ಹತ್ತಿ ಮೇಲೆ ಹತ್ತೋದ್ರಲ್ಲಿ ಇದೆ ಅಲ್ವಾ ಖುಷಿ, ಇನ್ಯಾವುದರಲ್ಲಿ ಇಲ್ಲ. ಮೇಲೆ ಹೋಗ್ತಾ 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 ಹಬ್ಬ ಗುರು, ಏನು ವ್ಯೂ ಪಾಯಿಂಟ್ ಅಂತೀಯಾ? ನಿಜ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದ್ರದ್ದು ಹೆಸರು ಕೂಡ ಹೇಳ್ತೀನಿ ಕೇಳಿ ಇನ್ನೊಂದು ಸತಿ ಕ್ಲೀನಾಗಿ. ನನ್ನ ಸಾಗರ ಹಿಲ್ಸ್ ಅಂತ. ಸುಮಾರು ಒಂದತ್ರ ಬಿಟ್ಟರೆ ಇನ್ನು ಅಕ್ಕಪಕ್ಕ ನೀವು ನೋಡೋದಾದರೆ ಎಲ್ಲಿ ನೋಡಿದ್ರು ಸ್ವಚ್ಛ ಗಾಳಿ, ಸ್ವಚ್ಛವಾಗಿದೆ. ಇಲ್ಲಿ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ ಅಂತ ನನಗೆ ಅನಿಸುತ್ತೆ, ಯಾಕೋತಿಲ್ಲ. ಏನು ಸುಮಾರು ವೆದರ್ ಬಿಡು ಇದು. ಒಬ್ಬೊಬ್ಬೊಬ್ಬೊಬ್ಬ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅಷ್ಟು ಗಾಳಿ ಬೀಸ್ತಿದೆ. ಮೇಲೆ ಹೋಗಿಲ್ಲ, ಸ್ವಲ್ಪ ಮೇಲೆ ಬಂದಿರೋದು. ವ್ಯೂ ಪಾಯಿಂಟ್ ಹೆಂಗಾಗ್ತಿದೆ ಅಂದರೆ ಗಾಳಿ ಕೂಡ ಮಾತಾಡೋದು ಸೌಂಡ್ ಕೂಡ ಕೇಳಿಸ್ತಿಲ್ಲ, ಬರೀ ಗಾಳಿ ಬೀಸ್ತಿದೆ. ಕ್ಯಾಮ್ರಾ ಕೂಡ ಅಳ್ಳಾಡ್ಸೋಕ್ಕಾಗ್ತಿಲ್ಲ, ಅಷ್ಟು ಗಾಳಿ ಬೀಸ್ತಿದೆ. ಮಳೆ ಬರೋಕ್ಕಿದೆ ನಿಜ. 5 ನಿಮಿಷ ಗಾಳಿ ಅಷ್ಟಲ್ಲ. ಇದು ಸಾಗರ ಪ್ಲೇಸ್ ಅಂತ. ಹಿಂದೆ ನೋಡಿದ್ರೆ ನೀವು ಬೆಂಗಳೂರಲ್ಲಿ ಇಲ್ಲ ಸಾಕಷ್ಟಿದೆ. ನೀವು ಅಂದ್ಕೊಂಡಂಗೆ ಬೆಂಗಳೂರಲ್ಲಿ ಸಿಗ್ತಲ್ಲ. ಬೆಂಗಳೂರಲ್ಲಿ ಎಷ್ಟು ಬೇಕೋ ಅಷ್ಟು ಪ್ಲೇಸ್ ಸಾವಿರ ಇದೆ. ವ್ಯೂ ಪಾಯಿಂಟಲ್ಲಿ ನೋಡೋದಾದರೆ ಈ ಸಾಗರ ಹಿಲ್ಸ್ ಅಂತ ಇದು. ಇಲ್ಲಿ ನೀವು ನೋಡ್ತಿರ್ಬೋದು, ಮುಂದೆ ಮಾತ್ರ ಬಿಸಿಲು ಬರ್ತಿದೆ, ಹಿಂದೆ ಮಾತ್ರ ಕ್ಲೌಡಲ್ಲಿ ನೀವು ನೋಡ್ತಿದ್ರೆ ಹೆವಿ ಕ್ಲೌಡ್ಗಳು. ನಿಜವಾಗ್ಲೂ ಬಿಸಿಲಿಗೂ ಆ ಮಳೆಗೂ ಸೇರ್ಕೊಂಡ್ಬಿಟ್ರೆ ಕಾಂಬಿನೇಷನ್ ಮಾತ್ರ ಹೆವಿ ಆಗಿದೆ. ಈಗ ಬಿಸಿಲು ಬಂದಿದೆ ನೋಡಿ, ಈಗ ಕಾಣಿಸ್ತಿದೆ ಬಿಸಿಲು ಬಂದಿದೆ. ಇನ್ನು 2 ನಿಮಿಷ ತಡೀರಿ, ನೆಕ್ಸ್ಟ್ ಕ್ಲೌಡ್ ಬರುತ್ತೆ. ಹಂಗೆ ವಾತಾವರಣ ಆಟೋಮೆಟಿಕ್ಕಾಗಿ ಕಮ್ಮಿ ಆಯಿತು. ಬಿಸಿಲು ಮಳೆ ಹಂಗೆ ಏಕಿದೆ ಈ ಬೆಂಗಳೂರು. ಇದ್ರಲ್ಲಿ ಮಾತ್ರ ಕ್ಲೌಡ್ ಮಾತ್ರ ಹೆವಿ ಸಖತ್ತಾಗಿದೆ ಗುರು ನಿಜವಾಗ್ಲೂ. ಈ ನಂದಿ ಹಿಲ್ಸಿಗೆ ನೀವು ಬರೋದು ಆದರೆ ನಿಜವಾಗ್ಲೂ ನಾನು ಭಯದಲ್ಲಿ ಲಿಂಕ್ ಕೊಡ್ತೀನಿ. ಭಾಳ ಜನ ಯಾರು ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ
ವ್ಯೂ ಪಾಯಿಂಟ್ ಕೂಡ ನೀವು ನೋಡ್ಬೋದು. ನೋಡಿದ್ರೆ ಈಗ ಇಲ್ಲೇ ಹಿಂದೆ ಕೂಡ ನೋಡಿ ಅಲ್ಲೆಲ್ಲ ಬಂಡೆ ಇದೆ. ನೀವು ಹೋದಂಗೆಲ್ಲ ರೀಲ್ಸ್ ನೋಡ್ದಂಗೆಲ್ಲ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅನ್ಕೊಂತೀನಿ ನಾನು ಆಲ್ಮೋಸ್ಟ್ ಆಗಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂದರೆ. ಇಲ್ಲಿ ಅಕಸ್ಮಾತ್ ಕಾಲು ಜಾರಿ ಬಿದ್ದರೆ ಏನಾಗ್ತದೆ ನನಗೂ ಗೊತ್ತಿಲ್ಲ, ನನಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಹೋಗ್ಬಿಡ್ತೀವಿ. ವೆದರ್ ಮಾತ್ರ ಕ್ಲೈಮೇಟ್ ಮಾತ್ರ ಅಲ್ಲಿ ನನಗೆ ಮಾತಾಡೋಕ್ಕೆ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ಅನ್ಕೊಂಡು ನನಗೆ. ಈ ಗಾಳಿ ಇದೆ ಅಲ್ವಾ, ಗಾಳಿ ಸುಮಾರು ಗಾಳಿ ಇಲ್ಲ ಗುರು. ಎತ್ತರ ಹೋದಂಗೆಲ್ಲ ಕ್ಲೌಡ್ ನೋಡೋಕ್ಕೆ ಎಷ್ಟು ಖುಷಿಯಾಗಿದೆ ಅಂದರೆ ಗುರು, ಎಕ್ಸ್ಪೆಕ್ಟೇಷನೇ ಮಾಡೋಕ್ಕೆ ಹೋಗ್ಬೇಡಿ ನೀವು. ಅಷ್ಟು ಬರೀ ಸಖತ್ತಾಗಿದೆ. ನಿಮಗೇನಾದರೂ ಇಲ್ಲಿಗೆ ಬರಬೇಕು ಅನಿಸಿದರೆ ನಿಜವಾಗ್ಲೂ ಬರ್ರಿ. ಇಲ್ಲಿ ಸ್ವಚ್ಛ ಗಾಳಿ ಜೊತೆಗೆ ಸ್ವಚ್ಛ ಮನಸ್ಸು. ನೀವು ಸುತ್ತಮುತ್ತ ಎಲ್ಲೇ ನೋಡಿ ಗುರು, ನನ್ನ ಪ್ರಕಾರ ಎಲ್ಲಿ ನೋಡಿದ್ರು ಗುಡ್ಡ ಕಾಡು, ಎಲ್ಲಿ ನೋಡಿದ್ರು ಪ್ರಕೃತಿ ಸೌಂದರ್ಯನ ಸವಿಬೋದು. ಅಷ್ಟು ಬರೀ ಸಖತ್ತಾಗಿದೆ. ಸಾಗರ ಕಲ್ಲು ಗುಡ್ಡ ಬೆಟ್ಟ ಇದರಲ್ಲೆಲ್ಲ ಬರ್ಬೇಕು ನಾವು. ಹಂಗಂದರೆ ಚೆನ್ನಾಗಿದೆ ಪ್ಲೇಸ್. ಮೇಲೆ ಬರ್ತಾ ಇನ್ನೊಂದು ಟೆರಸ್ ಮೇಲಿದೆ ಅಲ್ಲಿಗೆ. ಇದು ಇಲ್ಲಿ ನೋಡಿದೆ, ಇದು ಸೆಕೆಂಡ್ ಸ್ಟೆಪ್ಪು. ಇಲ್ಲಿ ಮೇಲೆ ಕಾಣ್ತಿದೆ, ಇದು ಸೆಕೆಂಡ್ ಸ್ಟೆಪ್ಪು. ಮೇಲೆ ಹೋಗುವ ಇನ್ನೂ ಸ್ವಲ್ಪ. ಅಬ್ಬಾ ಲಾಸ್ಟಿಗೆ ಹೋಗ್ಬೇಕೀಗ. ಇವಾಗ ನೀವು ನೋಡ್ತಿದ್ರ ಇದು ಲಾಸ್ಟು. ಲಾಸ್ಟ್ ಅಂತ ಅಂದರೆ ಏನಂದರೆ, ಈಗ ಒಂದು ಮರ ಇದೆ. ಈ ಮರ ನೋಡ್ತಿದ್ರಲ್ಲ, ಈ ಮರದ ಹತ್ರ ಅಲ್ಲಿ ಕಾಣಿಸ್ತಿದೆ. ಅಲ್ಲಿಗೆ ಹೋದರೆ ಲಾಸ್ಟ್ ವ್ಯೂ ಪಾಯಿಂಟ್ ಅದು. ಅಲ್ಲಿಗೆ ಹೋಗುವ ಈಗ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಗಾಳಿ ಬೀಸ್ತಿತ್ತೆ. ಸ್ಲಿಪ್ ಆದರೆ ಮುಗೀತು. ಓ ಮೈ ಗಾಡ್, ಈಗ ನೋಡಿದಿರಲ್ಲ ಒಂದು ಮರ ಹತ್ರ, ಈ ಮರದ ಹತ್ರ ನಾವು ಅಯ್ಯಪ್ಪ ಸೈಕ್ ಗುರು ನಿಜವಾಗ್ಲೂ. ಇಲ್ಲಿಂದ ಈ ಕಲ್ಲಟ್ಟಿದೆ, ಈ ಕಲ್ಲು ಹತ್ರ ಹೋಗೋಕ್ಕೆ ಭಯ ಆಗ್ತೈತೆ. ಈಗ ಇಲ್ಲಿ ನೋಡಿ, ಸ್ಲಿಪ್ ಆಯ್ತಂದ್ರೆ ಆ ಕಡೆ, ಸ್ಲಿಪ್ ಆಗಲಿಲ್ಲ ಅಂದರೆ ಇದ್ರೊಳಗೆ ಕಷ್ಟ ಇದೆ. ಅಬ್ಬಾ ಇಲ್ಲಿ ನೋಡಿ ಇವರು ವೇಸ್ಟೇಜ್ ಎಷ್ಟು ಬಿಸಾಕಿದ್ದಾರೆ. ಯಪ್ಪ ಕಷ್ಟಪ್ಪ. ಚುಂಕಿ ಅಂತೈತೆ. ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ ನಾನು. ನಾನೀಗ ಬಿಡವ ಇಲ್ಲಿ. ಅಬ್ಬ ಬ್ರೋ ಈಗ ನೋಡ್ತಿದ್ರಲ್ಲ, ಇಲ್ಲಿ ಬಂದೆ ಜಸ್ಟ್ ಮಿಸ್ಸು ಕೆಳಗಡೆ ಗೋತಾ ಟಿಕೆಟಿಗೆ. ಅಂತೂ ಇಂತೂ ಈ ಪ್ಲೇಸ್ನ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಆಯಿತು, ಬಗ್ಗೆ ಫುಲ್ ಡೀಟೇಲ್ಸ್ ಇಟ್ಟಿದ್ದು ಆಯಿತು. ಇಲ್ಲಿ ನೋಡ್ತಿದ್ರಲ್ಲ ಅಕ್ಕಪಕ್ಕ ಎಲ್ಲ ವ್ಯೂ ನೋಡಿದ್ರೆ ಸೈಕ್ ಚಡ್ಡಿ ಹರಿ ಮನೆಗೆ ನಡಿ. ಅಂದರೆ ಏನು ಮಾಡ್ತೀಯ, ಭಯ ಸ್ವಲ್ಪ ಜಾಸ್ತಿ ಗುರು ಗಾಳಿ ಇರೋದ್ರಿಂದ. ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಗುರು ಗಾಳಿ ಬೀಸಿರೋಲ್ಲ. ಯಪ್ಪ ಇನ್ನೇ ವ್ಯೂ ಕಾಣಿಸಿದ್ದೆ, ಸುತ್ತ ತುದಿಗೆ ಬಂದಿರೋದು ನಾನಿಲ್ಲಿ. ಆದರೆ ಭಯ ಇಲ್ಲಿ ಕುತ್ಕೊಂಡಿರೋದು ಭಯ ಆಗ್ತೈತೆ ಒಂದು ಲೆಕ್ಕಕ್ಕೆ, ನೋಡೋಕ್ಕೆ ಭಯ ಮನಸ್ಸಲ್ಲಿ. ಆದರೆ ಹಿಂದೆ ವೆದರ್ ಮಾತ್ರ ಸೈಕಾಗಿದೆ ನೋಡಿ. ಇಲ್ಲೆಲ್ಲ ಮರ, ಇದ್ರ ಹತ್ರನೇ ನಾವು ಕುಂತಿರೋದು. ಇಲ್ಲೆಲ್ಲ ಈ ಪ್ಲೇಸ್ನ ಹಿಡಿಯೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ. ಇವಾಗ ನಾವು ಕೆಳಕ್ಕೆ ಜರ್ನಿ ಮಾಡುವ. ತುಂಬ ಓದ್ತಾ ಇದ್ದೀನಿ ನಾನು.
ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಳು. ನಡ್ರಿ ಹೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಮೇಲ್ಗಡೆ ನೋಡಿದ್ರಲ್ವಾ, ನೇಚರ್ ಮಾತ್ರ ಅಲ್ಟಿ ಇದೆ ಗುರು. ಈ ಮಳೆ ಸೀಸನಲ್ಲಿ ಮಾತ್ರ ನೀವು ಬಂದರೆ ಇನ್ನು ಮಾತ್ರ ಅಲ್ಟಿ ಆಗಿರುತ್ತೆ. ಟ್ರೆಕ್ಕಿಂಗಿಗೆ 7 ಮಾಡಿಸಿದ್ದಂದರೆ ಇದು ನಂದಿ ಹಿಲ್ಸು. ಓಕೆ, ಇದನ್ನು ನೀವು ಯಾವುದೇ ಥರದಲ್ಲಿ ನೀವು ಅನ್ಕೊಳಕ್ಕೆ ಹೋಗಲೇಬೇಡಿ. ನನಗೆ ಗೊತ್ತಿರೋದು 2 ಟಾಪಿಕ್ಕು. ಏನಪ್ಪ ಅಂದರೆ, ಈ ಫ್ಯೂಚರ್ನ ಹೆಂಗೆ ಅರ್ಥ ಮಾಡ್ಕೊತಾರೆ ನಿಮ್ಗೆ ಅಂದ್ಬಿಟ್ಟಿದ್ದು. ಈ ಹಿಲ್ಸು ಬರ್ಬೋದು, ಅದೇನು ಕಷ್ಟ ಏನಲ್ಲ. ಈಗ ತಿಂದಿದ್ದನ್ನ ಕರೆಸ್ಬೇಕಂದ್ರೆ ಬರಬೇಕು, ನೇಚರ್ನ ನೋಡ್ಬೇಕಂದ್ರೂ ಬರಬೇಕು, ಏನೇನು ನೋಡಬೇಕು ಖುಷಿಯಾಗುತ್ತೆ ಅಂದರೆ ಬರಬೇಕು. ಇಲ್ಲ ನಾನು ಮನೇಲೇ ಇರ್ತೀನಿ, ನನ್ನ ಕೈಲಿ ಏನೂ ಆಗಲ್ಲ ಅಂದರೆ ಕಷ್ಟ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ನೋಡಿರಲ್ವಾ. ನಂದಿ ಹಿಲ್ಸ್ ಹೆಂಗಿತ್ತೆ ಅಂತ ಪೂರ್ತಿ ನಿಮಗೆ ತೋರ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಹೊಸ್ತಾಗ್ತಾರೋದು ಏನಾದರೂ ತೊಗೊಂಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.